ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 184ನೆಯ ತಿರುನಾಮ ಮಹೀಭರ್ತಾಹ. ಗರುಡನಿಗೆ ರುದ್ರ ಮತ್ತು ಸುಕೀರ್ತಿ ಎಂಬ ಇಬ್ಬರು ಪತ್ನಿಯರಿದ್ದರು. ಗರುಡನ ಚೂಪಾದ ಮತ್ತು ತೀಕ್ಷ್ಣವಾದ ಕೊಕ್ಕನ್ನು ಕಂಡು ಅವರು ಅವನ ಹತ್ತಿರ ಹೋಗಲು ಹೆದರುತ್ತಿದ್ದರು. ಒಂದು ದಿನ ಅವರು ಗರುಡನನ್ನು, ನಿಮ್ಮ ಕೊಕ್ಕು ಇಷ್ಟು ಚೂಪಾಗಿ ಮತ್ತು ತೀಕ್ಷ್ಣವಾಗಿ ಇರುವುದಕ್ಕೆ ಕಾರಣವೇನು ಎಂದು ಕೇಳಿದರು. ಅದಕ್ಕೆ ಗರುಡನು, ಯಾವುದೇ ಸಾಧನವನ್ನು ತೀಕ್ಷ್ಣವಾಗಿಟ್ಟುಕೊಳ್ಳಬೇಕಾದರೆ ಅದನ್ನು ಚೆನ್ನಾಗಿ ಸಾಣೆ ಹಿಡಿಯಬೇಕು. ನಾನು ನನ್ನ ಕೊಕ್ಕನ್ನು ಕೂರ್ಮಮೂರ್ತಿಯ ಚಿಪ್ಪಿನ ಮೇಲೆ ಉಜ್ಜಿ ತೀಕ್ಷ್ಣವಾಗಿಟ್ಟುಕೊಳ್ಳುತ್ತೇನೆ ಎಂದು ಉತ್ತರಿಸಿದನು. ಗರುಡನ ಈ ಉತ್ತರದಿಂದ ಅವನ ಪತ್ನಿಯರಿಗೆ ಸಮಾಧಾನವಾಗಲಿಲ್ಲ. ಅವರು ಆಶ್ಚರ್ಯದಿಂದ ಭಗವಂತನು ಕ್ಷೀರಸಾಗರ ಮಥನದ ಸಮಯದಲ್ಲಿ ಮಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಧರಿಸಲು ಕೂರ್ಮಮೂರ್ತಿಯ ಅವತಾರವನ್ನು ತಾಳಿದನು. ಆ ಅವತಾರವು ಯುಗಯುಗಗಳ ಹಿಂದೆಯೇ ಮುಗಿದು ಹೋಗಿದೆ. ಹಾಗಿರುವಾಗ ನೀವು ಈಗಲೂ ಕೂರ್ಮಮೂರ್ತಿಯ ಚಿಪ್ಪಿನ ಮೇಲೆ ನಿಮ್ಮ ಕೊಕ್ಕನ್ನು ಹೇಗೆ ಸಾಣೆ ಮಾಡುತ್ತೀರಾ ಎಂದು ಕೇಳಿದರು. ಅದಕ್ಕೆ ಗರುಡನು ನಗುತ್ತಾ, ಯಾರು ಹಾಗೆ ಹೇಳಿದರು? ಇಂದಿಗೂ ಕೂರ್ಮಮೂರ್ತಿಯು ಪಾತಾಳ ಲೋಕದ ಕೆಳಭಾಗದಲ್ಲಿ ನೆಲೆಸಿದ್ದು ಎಲ್ಲ 14 ಲೋಕಗಳನ್ನು ತನ್ನ ಬೆನ್ನಿನ ಮೇಲೆ ಧರಿಸಿದ್ದಾನೆ. ನಾನು ಆಗಾಗ ಅಲ್ಲಿಗೆ ಹೋಗಿ ನನ್ನ ಕೊಕ್ಕನ್ನು ಸಾಣೆ ಹಿಡಿದುಕೊಳ್ಳುತ್ತೇನೆ ಎಂದು ಹೇಳಿದನು. ಅದನ್ನು ಕೇಳಿದ ಅವನ ಪತ್ನಿಯರು, ಆದರೆ ಕೇವಲ ನಿಮ್ಮ ಕೊಕ್ಕನ್ನು ತೀಕ್ಷ್ಣವಾಗಿಟ್ಟುಕೊಳ್ಳಲು ಭಗವಂತನ ಚಿಪ್ಪಿನ ಮೇಲೆ ಉಜ್ಜುವುದು ಅವರಿಗೆ ಅವಮಾನ ಮಾಡಿದಂತಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಗರುಡನು, ಇಲ್ಲ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನಾನು ಅದನ್ನು ಕೂರ್ಮಮೂರ್ತಿಗೆ ಮಾಡುವ ಒಂದು ಕೈಂಕರ್ಯವೆಂದು ಭಾವಿಸುತ್ತೇನೆ. ದೇವತೆಗಳು ಮತ್ತು ಅಸುರರು ಮಂದರ ಪರ್ವತವನ್ನು ಮತಿಸಿದಾಗ ಅದರ ಚಲನೆಯಿಂದ ಕೂರ್ಮಮೂರ್ತಿಯಾದ ಭಗವಂತನಿಗೆ ಅಷ್ಟೊಂದು ಸುಖಕರವಾದ ಬೆನ್ನಿನ ಮಸಾಜ್ ದೊರೆಯಿತು. ಆ ಅನುಭವವನ್ನು ಅವರು ಮತ್ತೆ ಮತ್ತೆ ಅನುಭವಿಸಲು ಬಯಸಿದರು. ಆದ್ದರಿಂದ ಕೂರ್ಮಮೂರ್ತಿಯು ಆಗಾಗ ನನ್ನನ್ನು ಕರೆದು ತನ್ನ ಚಿಪ್ಪಿನ ಮೇಲೆ ನನ್ನ ಕೊಕ್ಕನ್ನು ಸಾಣೆ ಹಿಡಿಯುವಂತೆ ಹೇಳುತ್ತಾನೆ. ಹೀಗೆ ಮಾಡುವ ಮೂಲಕ ಭಗವಂತನು ನನಗೆ ತನ್ನ ಸೇವೆ ಮಾಡುವ ಭಾಗ್ಯವನ್ನು ನೀಡಿದ್ದಾನೆ. ನಾನು ಮಾಡುವ ಈ ಕೈಂಕರ್ಯಕ್ಕೆ ಪ್ರತಿಫಲವಾಗಿ ಕೂರ್ಮಮೂರ್ತಿಯು ನನ್ನ ಕೊಕ್ಕು ಸದಾ ತೀಕ್ಷ್ಣವಾಗಿಯೂ ಹಾಗೂ ಚೂಪಾಗಿಯೂ ಇರುವಂತೆ ನೋಡಿಕೊಳ್ಳುತ್ತಾನೆ ಎಂದು ಗರುಡನು ಸಂತೋಷದಿಂದ ಹೇಳಿದನು. ಭಗವಂತನ ಗುಣವೇ ಅಂತಹದ್ದು. ಅವನ ಭಕ್ತರು ಯಾವುದೇ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಕೈಂಕರ್ಯವನ್ನು ಮಾಡಿದರೂ ಅದಕ್ಕೆ ಕೃತಜ್ಞತೆಯ ಸೂಚಕವಾಗಿ ಅವನು ತಮ್ಮ ಅತ್ಯುತ್ತಮ ಅನುಗ್ರಹಗಳನ್ನು ಅವರ ಮೇಲೆ ಸುರಿಸುತ್ತಾನೆ. ವೇದಾಂತ ದೇಶಿಕರು ಈ ಸತ್ಯವನ್ನು ತಮ್ಮ ಗರುಡ ಪಂಚಾಶತ್ ಕೃತಿಯ ಒಂದು ಸುಂದರ ಶ್ಲೋಕದಲ್ಲಿ ಸ್ಥಾಪಿಸಿದ್ದಾರೆ. ಇದಾದ ನಂತರ ಗರುಡನ ಪತ್ನಿಯರು, ಆದಿಶೇಷನು 14 ಲೋಕಗಳನ್ನು ಧರಿಸಿದ್ದಾನೆ ಎಂದು ಕೇಳಿದ್ದೇವೆ. ಈಗ ಕೂರ್ಮಮೂರ್ತಿಯು 14 ಲೋಕಗಳನ್ನು ಧರಿಸಿದ್ದಾನೆ ಎಂದು ಕೇಳುತ್ತಿದ್ದೀವಿ. ಇವೆರಡರಲ್ಲಿ ಯಾವುದು ಸರಿ ಎಂದು ಗರುಡನನ್ನು ಮತ್ತೊಂದು ಪ್ರಶ್ನೆ ಕೇಳಿದರು. ಅದಕ್ಕೆ ಗರುಡನು, ಇವೆರಡೂ ಸರಿಯೇ. ಇದರ ವ್ಯವಸ್ಥೆ ಹೀಗಿದೆ. ಭಗವಂತನು ಕೂರ್ಮಮೂರ್ತಿಯಾಗಿ ತನ್ನ ಬೆನ್ನಿನ ಮೇಲೆ ಆದಿಶೇಷನನ್ನು ಧರಿಸಿದ್ದಾನೆ. ಆದಿಶೇಷನು ತನ್ನ 1000 ಹೆಡೆಗಳ ಮೇಲೆ 14 ಲೋಕಗಳನ್ನು ಧರಿಸಿದ್ದಾನೆ. ಶಾಸ್ತ್ರಗಳು ಇದೇ ವಿಷಯವನ್ನು ತಿಳಿಸುತ್ತವೆ. ಇದನ್ನು ಯಾವುದೇ ದಿವ್ಯ ದೇಶ ಅಥವಾ ಭಗವಂತನ ದೇವಾಲಯಗಳಲ್ಲಿ ಉತ್ಸವದ ವೇಳೆ ಬಳಸುವ ಶೇಷವಾಹನದಲ್ಲಿ ಕಾಣಬಹುದು. ಶೇಷವಾಹನದ ಕೆಳಭಾಗದಲ್ಲಿ ಯಾವಾಗಲೂ ಕೂರ್ಮಮೂರ್ತಿಯ ರೂಪವಿರುತ್ತದೆ. ಇದು ಶಾಸ್ತ್ರಗಳಲ್ಲಿ ಹೇಳಿರುವ ಈ ತತ್ವದ ಸಂಕೇತವಾಗಿದೆ. ಮಹಿ ಎಂದರೆ ಸಂಪೂರ್ಣ ಜಗತ್ತು, ಸಮಸ್ತ ಬ್ರಹ್ಮಾಂಡ. ಭರ್ತ ಎಂದರೆ ಧರಿಸುವವನು, ಹೊರುವವನು. ಆದ್ದರಿಂದ ಮಹೀಭರ್ತ ಎಂದರೆ ಕೂರ್ಮಮೂರ್ತಿಯಾಗಿ ತನ್ನ ಬೆನ್ನಿನ ಮೇಲೆ ಸಮಸ್ತ ಸೃಷ್ಟಿಯನ್ನು ಧರಿಸಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಮಹೀಭರ್ತ್ರೇ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಅತ್ಯುತ್ತಮ ಅನುಗ್ರಹಗಳನ್ನು ನಮ್ಮ ಮೇಲೆ ಸುರಿಸಿ ನಮ್ಮ ಜೀವನವನ್ನು ಕಾಪಾಡಿ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.